ಏನು ದರ್ಶನ್ ಅಂಡ್ ಇಡೀ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿಯ ಕಿಡ್ನಾಪ್ ಅಂಡ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಇನ್ನೂ ಕೂಡ ಮುಂದುವರಿಸ್ತಾ ಇದ್ದಾರೆ ಪೊಲೀಸರು. ನೂರಾರು ಸಾಕ್ಷಿಗಳು, ಹತ್ತಾರು ಹೈ ವಿಟ್ನೆಸ್ಗಳು ಅವರಿಗೆ ಸಿಕ್ಕಿದೆ. ಬಟ್ ಒಂದು ಸಮಸ್ಯೆ ಏನಪ್ಪಾ ಅಂದ್ರೆ ರೇಣುಕಾಸ್ವಾಮಿ ಮಾಡಿರುವ ಮೆಸೇಜ್ಗಳ ಮಾಹಿತಿ ಇನ್ನೂ ಕೂಡ ಲಭ್ಯ ಆಗಿಲ್ವಂತೆ. ರೇಣುಕಾಸ್ವಾಮಿ ಮಾಡಿರುವ ಮೆಸೇಜ್ ಬಗ್ಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಅವರಿಗೆ. ಈಗಾಗಲೇ ರೇಣುಕಾಸ್ವಾಮಿಯ ಮೊಬೈಲ್ ನಾಶ ಆಗಿದೆ ಅಂದ್ರೆ ತಗೊಂಡೋಗೆಲ್ಲ ಬಿಸಾಕಿದ್ವಿ ಅಂದ್ರೂ ಅದು ಸಿಗ್ಲಿಲ್ಲ. ಆ ರಾಜಕಾಲುವೆಲೆಲ್ಲ ಹುಡುಕಾಡಿದ್ರು ಸಿಗ್ಲಿಲ್ಲ. ಇದರ ನಡುವೆಯೂ ಕೂಡ ಆತನ ಜೊತೆ ಚಾಟ್ ಮಾಡಲು ತೆರೆದಿದ್ದ ನಕಲಿ ಖಾತೆ ಕೂಡ ಡಿಲೀಟ್ ಆಗಿದೆ. ಇನ್ಸ್ಟಾಗ್ರಾಮ್ನಿಂದ ಮಾಹಿತಿ ಕೋರಿ ಪತ್ರವನ್ನ ಬರೆದಿದ್ದಾರೆ ಪೊಲೀಸರು. ಏನಾದರೂ ರಿಕವರ್ ಮಾಡ್ಕೊಡ್ಬೋದಾ ಮೆಸೆಂಜರ್ ಅಲ್ಲಿ ಇದ್ದಂತಹ ಮೆಸೇಜ್ಗಳನ್ನ ಅಂತ. ಇದೀಗ ಆರೋಪಿಗಳು ಕೊಡ್ತಾರೋ ಹೇಳಿಕೆ ಬಿಟ್ರೆ, ನಾನು ಇಂಥದ್ದು ಮೆಸೇಜ್ ಮಾಡಿದ್ದೆ, ಅವ ಇಂಥ ಫೋಟೋ ಕಳಿಸಿದ್ದ, ಈ ರೀತಿಯ ಮೌಖಿಕ ಹೇಳಿಕೆಗಳನ್ನ ಬಿಟ್ಟು ಬಿಟ್ರೆ ಇನ್ಯಾವುದೇ ರೀತಿಯ ಸಾಕ್ಷ್ಯನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಮೆಸೆಂಜರ್ ಅಲ್ಲಿ ಸಿಗ್ತಾ ಇಲ್ಲ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗೇಶ್ ನೀಡ್ತಾರೆ. ನಾಗೇಶ್, ಹಾಗೆ ನೋಡೋದಾದ್ರೆ ಆರೋಪಿಗಳ ಮೊಬೈಲ್ ಅನ್ನ ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಈ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ. ಸೊ ಈ ಫೋನ್ ಸಿಗ್ಲಿಲ್ಲ ಅಂದ್ರೆ ಅವ್ರ ಫೋನ್ ನಿಂದ ಮೆಸೇಜ್ಗಳನ್ನ ರಿಟ್ರೀವ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗಲ್ವಾ? ಏನ್ ಸಮಸ್ಯೆ ಆಗ್ತದೆ ಈ ವಿಚಾರದಲ್ಲಿ ಪೊಲೀಸರಿಗೆ ಅಂತ? ವಿದ್ಯಾ, ರೇಣುಕಾಸ್ವಾಮಿ ಕೊಲೆಯಾದಂಥ ಪ್ರಕರಣದ ಬಗ್ಗೆ ರೇಣುಕಾಸ್ವಾಮಿ ಏನೆಲ್ಲ ಮೆಸೇಜ್ ಮಾಡಿದ್ದಾನೆ ಎನ್ನುವಂಥದ್ದು ಪೊಲೀಸರಿಗೆ ಇನ್ನೂವರೆಗೂ ಕ್ಲಾರಿಟಿ ಸಿಕ್ಕಿಲ್ಲ. ಆದರೆ ಬಂಧಿತ ಆರೋಪಿಗಳ ಹೇಳಿಕೆ ಏನಿದೆ, ನಮಗೆ ಈ ರೀತಿ ಅಶ್ಲೀಲವಾಗಿ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡ್ತಿದ್ದ, ಆ ಕಾರಣಕ್ಕಾಗಿ ನಾವುಗಳು ಅವರನ್ನು ಕರೆತಂದು ಹೊಡೆದಾಗ ಆತ ಸತ್ತ ಅನ್ನುವಂಥ ಮಾಹಿತಿಯನ್ನು ಅವ್ರು ಕೊಟ್ಟಿರೋದು ಬಿಟ್ಟರೆ ಪೊಲೀಸರಿಗೆ ಇನ್ನೂವರೆಗೂ ಯಾವುದೇ ರೀತಿಯ ಯಾವ ರೀತಿಯಾಗಿ ಮೆಸೇಜ್ ಮಾಡಿದ್ದ, ಯಾರಿಗೆಲ್ಲ ಈತ ಮೆಸೇಜ್ ಮಾಡಿದ್ದಾನೆ, ಇನ್ಸ್ಟಾಗ್ರಾಮಲ್ಲಿ ಖಾತೆ ಏನಂತ ಇತ್ತು, ಇದು ಯಾವುದೂ ಕೂಡ ಸ್ಪಷ್ಟತೆ ಇನ್ನು ತನಿಖಾಧಿಕಾರಿಗಳಿಗೆ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು. ಪ್ರಾಥಮಿಕ ಮಾಹಿತಿ ಪ್ರಕಾರ ಪೊಲೀಸರಿಗೆ ಸಿಕ್ಕಿರುವಂಥದ್ದು, ಆತ ಇನ್ಸ್ಟಾಗ್ರಾಮ್ನಲ್ಲಿ ಗೌತಮ್ ಅನ್ನುವಂಥ ಹೆಸರಿನಲ್ಲಿ ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಓಪನ್ ಮಾಡಿಕೊಂಡು ಈ ಪವಿತ್ರ ಗೌಡ ಅವರಿಗೆ ಮೆಸೇಜ್ ಮಾಡಿದ್ದ ಅನ್ನುವಂಥದ್ರ ಬಗ್ಗೆ ಆರೋಪಿಗಳು ಮಾಹಿತಿ ಕೊಟ್ಟಿರುವಂಥದ್ದು. ಆ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಕೂಡ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಆ ಹೆಸರಿನ ಅಕೌಂಟ್ ಡಿಲೀಟ್ ಕೂಡ ಆಗಿದೆ. ಹಾಗಾಗಿ ಪೊಲೀಸರು ಈಗಾಗಲೇ ಇನ್ಸ್ಟಾಗ್ರಾಮಿಗೆ ಮಾಹಿತಿ ಕೊಡುವಂತೆ ಒಂದು ಪತ್ರವನ್ನು ಬರೆದು ಮನವಿ ಕೂಡ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಅದರ ಜೊತೆಗೆ ರೇಣುಕಾಸ್ವಾಮಿಯ ಮೊಬೈಲ್ ಏನಿತ್ತು ಅದನ್ನು ಈ ಹಂತಕರು ಕಳೆದಾಕಿದ್ರು. ಆ ಕಾರಣಕ್ಕಾಗಿ ಆ ಮೊಬೈಲ್ ಕೂಡ ಪೊಲೀಸರಿಗೆ ಪತ್ತೆ ಆಗಿಲ್ಲ. ಹಾಗಾಗಿ ಯಾವುದರಿಂದ ಈತ ಮೆಸೇಜ್ ಮಾಡುತ್ತಿದ್ದ ಅನ್ನುವಂಥದ್ದು ಕೂಡ ಕ್ಲಾರಿಟಿ ತನಿಖಾಧಿಕಾರಿಗಳಿಗೆ ಸಿಗ್ತಿಲ್ಲ. ಹಾಗಾಗಿ ಪೊಲೀಸರು ಕೂಡ ರೇಣುಕಾಸ್ವಾಮಿಯ ಹೆಸರಲ್ಲಿ ಇನ್ನೊಂದು ಸಿಮ್ ಪಡೆದು ಅದನ್ನು ಕೂಡ ರಿಟ್ರೀವ್ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ಅದರ ಜೊತೆಗೆ ಇನ್ಸ್ಟಾಗ್ರಾಮ್ಗೆ ಮಾಹಿತಿ ನೀಡಲು ಈ ಒಂದು ಅಕೌಂಟ್ ಬಗ್ಗೆ ಮಾಹಿತಿ ನೀಡುವಂತೆ ಪತ್ರ ಕೂಡ ಬರೆದು ಪೊಲೀಸರು ಮನವಿಯನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.